ತೇಲುವ ಕಲ್ಲುಗಳು ನಾವೇನು ಹೇಳ್ತೀವಿ, ಇದು ಮುಟ್ಟುದು ಸಿಕ್ಕಾಪಟ್ಟೆ ಕೊಳ್ಳಿದೆ. ಹಾಗಾಗಿ ಇದನ್ನ ಸ್ಕ್ವೈರ್ ಮಾಡಿ ಅದನ್ನ ಕೋಟೆ ಕಟ್ಟದಂತ ಕಾಲ ಅಂದ್ರೆ ಹೌದು, ನ್ಯಾಚುರಲ್ ಸ್ಟೋನ್ಸ್. ಹೌದೌದು, ಇದನ್ನ ಕ್ಯೂಬ್ ಆಗಿ ಕಟ್ ಮಾಡ್ತಾರೆ. ಕ್ಯೂಬ್ ಆಗಿ ಕಟ್ ಮಾಡಿ ಈ ಗೋಡೆಗೆ ಕಟ್ಟಕ್ಕೆಲ್ಲ ಉಪಯೋಗಿಸ್ತಾರೆ. ಈಕ್ವಲ್ ಟು ದಿಸ್ ಇದು ರಾಕ್ ಸ್ಟೋನ್. ಹೌದೌದು, ಅಂದ್ರೆ ಕಲ್ಲಿದ್ಲು, ಕಬ್ಬಿಣಾಂಶ ಎಲ್ಲ ಸೇರ್ಕೊಂಡಿರುತ್ತೆ. ನ್ಯಾಚುರಲ್ ಸ್ಟೋನ್. ಹೌದೌದು, ಬೇರೆ ಅಂದ್ರೆ ಇಟ್ಕೆ ಮಾಡ್ಬೇಕು, ಬ್ಲಾಕ್ಸ್ ಮಾಡ್ಬೇಕು. ಹೌದು, ಇದು ಹಂಗಲ್ಲ. ಅದನ್ನ ಬಂಡೆನೇ ಸ್ಕ್ವೇರ್ ಕಟ್ ಮಾಡಿ. ಇದೇ ಕಲ್ಲಿನ ವಿಶೇಷತೆಯಲ್ಲಿ ತೇಲುವ ಕಲ್ಲುಗಳು ಕೂಡ ಸಿಕ್ತಿತ್ತು. ಆಗ ರಾಮ ಲಂಕೆಗೆ ಹೋಗಿ ಕೂಡ ಈ ತರ ಒಂದು ಕಲ್ಲುಗಳನ್ನ ಹಾಕದಂತ ಧನುಷ್ಕೋಟಿ ನೋಡಿ. ಇದೆಲ್ಲ ಅದು ನಾವು ನೋಡ್ತಾ ಇರೋದು ಜೈಲದು. ಇಲ್ಲಿ ಇದೆಯಲ್ಲ, ಯಾರೆಲ್ಲ ನಮ್ಮ ಕನ್ನಡಿಗರು ಬ್ರಿಟಿಷ್ ವಿರುದ್ಧವಾಗಿ ಗಾಂಚಲಿ ಆಡ್ತಾರೆ ಅಂದ್ಬಿಟ್ಟು ತಗೊಂಬಂದು ಇಲ್ಲಿ ಆಗ್ತಂತ ಒಂದು ದಾರುಣ ಸನ್ನಿವೇಶ ಇದು. ಅದೇ ಆಗ್ಲೇ ಹೇಳ್ದಂಗೆ ಇದನ್ನೇನು ಹೊಗಳೋಂಥ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲೇ ಬೇಕಾದಷ್ಟು ಹೊಗಳೋಂಥ ಪ್ಲೇಸಸ್ ಇದೆ. ಬಟ್ ಇಲ್ಲಿ ಜನಕ್ಕೆ ತಿಳ್ಕೊಬೇಕಾಗಿರೋಂಥ ವಿಚಾರಗಳಷ್ಟೇ. ಹಾಂ ಸರ್, ಜೈಲು ಅಜಿತ್ ಪಿಕ್ಚರ್ ಶೂಟಿಂಗ್. ಹೌದಾ? ಅಂದ್ರೆ ರೋಡ್ ಇಲ್ಲ ಅದಕ್ಕೆ. ಅಲ್ಲಿ ಕಾಣ್ತಾ ಇದೆಯಲ್ಲ ವೈಟ್ ಅದು ಡೈಮಂಡ್ ಮರ್ಚೆಂಟ್ ಮನೆ. ಅಂದ್ರೆ ದಾರಿ ಇಲ್ಲ, ಅವ್ರಿ ಹೆಲಿಕಾಪ್ಟರ್ ಒಳಗಡೆ ಅಲ್ಲಿಗೆ ಹೋಗುತ್ತೆ. ಸೀನಲ್ಲೇ ಹೋಗ್ಬೇಕು, ಇಲ್ಲ ಬೋಟಲ್ಲಿ ಹೋಗ್ಬೇಕು. ಆ ಕಾರ್ ತೆಗ್ದಂಗೆ ಅವ್ರು ಹೆಲಿಕಾಪ್ಟರ್ ಬರ್ತಾರೆ, ಹೆಲಿಕಾಪ್ಟರ್ ಹೋಗ್ತಾರಂತೆ. ಪರ್ಮಿಷನ್ ಇಲ್ಲ. ಹೌದಾ ಸರ್? ಇದು ಜೈಲಲ್ಲ? ಸೆಂಟ್ರಲ್ ಜೈಲ್ದು ಒಳಗಡೆ ಇವ್ರನ್ನೆಲ್ಲ ಕಳ್ಳರನ್ನೆಲ್ಲ ಇದು ಮಾಡೋರು, ಸೈನಿಕರನ್ನೆಲ್ಲ ಒಳಗಡೆ ಹಾಕ್ಬಿಟ್ಟು ಲಾಕ್ ಮಾಡೋರು. ಅವ್ರು ಏನೇ ಮಾಡೋ ಊಟ ತಿಂಡಿ ಇದ್ರ ಮುಖಾಂತರ ಕೊಡ್ತಾ ಇದ್ರು. ಆಯ ಖಜಾನೆ ಕೂಡ ಅಂದ್ರೆ ಏನದು ಇದು ಮಾಡ್ತಾರಲ್ಲ, ಕಣಜ ದಾರುಣ ಗೊತ್ತಾಯ್ತಲ್ಲ. ಸರೌಂಡಿಂಗ್ ನೀರಿತ್ತು ಮೊದಲು, ಆಳವಾಗಿದೆಲ್ಲ ತೋರಿಸ. ಅದೇ ಇಲ್ಲಿ ಕೆಳಗಡೆ ಆಳವಾಗಿರೋದ್ರಲ್ಲಿ ನೀರು. ಹೌದು, ರಾಜರು ಯಾರು ಒಳಗಡೆ ಬರೋಕಿಲ್ಲ. ನೀರ್ ತುಂಬಿಡ್ತಾ ಇದ್ರು. ಟಿಕೆಟ್ ತಗೊಂಡ್ವಿ. ಹೌದೌದು, ಅದು ಮೇನ್ ಗೇಟ್. ನೀರ್ ತುಂಬಿಡ್ತಾ ಇದ್ರು. ನೀರ್ ತುಂಬಿಕೊಂಡಾಗ ಯಾರು ಬರ್ತಿರ್ಲಿಲ್ಲ ಆಗ ಕೋಟೆ ಒಳಗಡೆಗೆ. ಇದೆಲ್ಲ ಹಿಂದೂ ಮಹಾರಾಜರು ಆಡಿರುವಂತ ಪ್ಲೇಸ್. ಹೌದೌದು. ಈ ಹಿಂದೆ ಈ ಒಂದು ಉತ್ತರ ಭಾರತ ಅಂತ ಏನು ಬರ್ತಿತ್ತು, ಆ ಉತ್ತರ ಭಾರತನ ಅತಿ ಹೆಚ್ಚು ಹೌದು. ಪಿರಂಗಿಗಳನ್ನ ಇಲ್ಲಿ ಇಟ್ಕೊಳ್ತಿದ್ದು. ಪಿರಂಗಿ ಇಟ್ಕೊಂಡು ಸೈನಿಕರು ಪಿರಂಗಿ ಹಾರಿಸ್ತಿದ್ದಂಥ ಪ್ಲೇಸ್ ಇದು. ಇಲ್ಲೂ ಕೂಡ ನೋಡಿ, ಅದೊಂದು ಇದು ಇಂಡಿಯನ್ ಹಿಸ್ಟಾರಿಕಲ್ ಪ್ಲೇಸ್. ಇದು ಇಂಡಿಯನ್ ಹಿಸ್ಟಾರಿಕಲ್ ಪ್ಲೇಸು. ಕೆಲವೊಂದು ಕೇಂದ್ರ ಸರ್ಕಾರದ ಮಾನದಂಡಗಳು ಕೂಡ ಇದೆ ಇಲ್ಲಿ. ಪಾರ್ಕಿಂಗ್ಗೆ ದುಡ್ಡು ತಗೊಳಂಗಿಲ್ಲ ಅನ್ನೋದು ಕೂಡ ಇದೆ. ಬಟ್ ಇಲ್ಲಿ ಇದು ನೋಡೋಕ್ಕೇ 25 ರೂಪಾಯಿ ಮಾಡಿದ್ದಾರೆ. ಬಟ್ 25 ರೂಪಾಯಿ ದೊಡ್ಡದಲ್ಲ ಅಷ್ಟು ಖರ್ಚು ಮಾಡಿರೋರಿಗೆ. ಆದರೆ ನಮ್ಮ ಕೋಟೆ ನೋಡೋದಕ್ಕೆ 25 ರೂಪಾಯಿ ಕೊಟ್ಟು ಬರೋವಂಥದ್ದು ಭಾಳ ಬೇಜಾರಾಗೋ ಸಂಗತಿ. ಏನು ಇಂಪ್ರೂವ್ಮೆಂಟ್ಸ್ ಏನೂ ಇಲ್ಲ ಇಲ್ಲಿ. ಒಂದು ಕುಡಿಯೋ ನೀರಿನ ಸೌಲಭ್ಯತೆ ಕೂಡ ಇಲ್ಲ. ಬರೀ ಕಸ ಮಾತ್ರ ಹಾಕ್ಬೇಡಿ ಅಂತ ಹೇಳೋರು ಅಷ್ಟೇ. ಕಕ್ಕ ಮಾಡೋಕ್ಕೂ ಜಾಗ ಇಲ್ಲ, ಕಸ ಹಾಕೋದಿರಲಿ. ಇದು ನಮ್ಮ ದೇಶದ ಮತ್ತೊಂದು ನಮ್ಮ ಹಿಂದೂ ರಾಜರುಗಳ ದಾರುಣ ಕತೆ. ಗೋವಾ ಫೋರ್ಟು, ಗೋವಾ ಇಲ್ಲೇನು ಕಣಜ ಆಗಿದ್ದ ತೆಗೆದು, ಆ ಕಣಜನ ತೆಗೆದು ಜೈಲ್ ಮಾಡ್ಕೊಂಡಂತಹ ದುರುಳರು, ನಮ್ಮನ್ನು ಆಳದಂತಹ ದುರುಳರುಗಳು ಬ್ರಿಟಿಷ್ನವ್ರದ್ದು. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ಈ ಒಂದು ಫೋರ್ಟ್ನ ಮಹಿಮೆ ಏನು ಅಂತಂದ್ರೆ
ಅಲ್ಲ ಅವ್ರಿಗೆ ಬನ್ನಿ ಬನ್ನಿ. ನಮ್ಮ ರಾಜರ ಕೊಟ್ಟಂತಹ ಕೊಡುಗೆ. ಹಾಗಾಗಿ ಆ ಕೊಡುಗೆ ಇವತ್ತು ದಾರುಣವಾಗಿ ಹೇಳುವಂತ ಪರಿಸ್ಥಿತಿ ಬಂದಿರುವಂಥದ್ದು. ಕನ್ನಡದವರ ಆಯ್ ಬಂದ್ಬಿಡಿ ಕನ್ನಡಿಗರು ಅಂದ್ರೆ ಬಹಳ ಖುಷಿ. ಹುಬ್ಳಿ ಧಾರವಾಡ ಅಲ್ಲ, ಹಾವೇರಿ. ಬನ್ನಿ ಬನ್ನಿ ಬನ್ನಿ. ನಾವು ನೆಕ್ಸ್ಟ್ 1ನೇ ತಾರೀಕು ಬರ್ತೀವಿ. ಜಯಪ್ಪ ಹೊನ್ನಾಳಿ ಇರ್ತಲ್ಲ ಹಾವೇರಿಲಿ. ಅಣ್ಣ, ಜಯಪ್ಪ ಹೊನ್ನಾಳಿ ಇರ್ತಲ್ಲ ಹಾವೇರಿನಲ್ಲಿ ಸಮ್ಮೇಳನ ಇದೆ, ಸಾಹಿತ್ಯ ಪರಿಷತ್ ಹಾವೇರಿ. 1ನೇ ತಾರೀಕು ಇದೆಯಾ? ಜೀವನದಲ್ಲಿ ಏನದ್ರಿ ಹಾಗಾಗಿ ನೋಡಿ, ನಮ್ಮ ಕನ್ನಡಿಗರು ಅಂದ್ರೆ ಎಷ್ಟು ಪ್ರೀತಿಯಿಂದ ನಾವು ಮಾತಾಡ್ತೀವಿ ಅನ್ನೋದು. ಆಯ್ತು, ಬನ್ನಿ ಬನ್ನಿ ಬನ್ನಿ. ಹಾ ಅಮ್ಮ, ಮುಂದೆ ಬನ್ನಿ. ಅವ್ರನ್ನ ಇಂದ್ರಮ್ಮ ಈ ಕಡೆ ಒಂದು ಸ್ವಲ್ಪ. ಹಾ, ಸಾಕು ಸಾಕು. ಓಕೆ, ರೆಡಿ. ಎಸ್. ಹಾಗಾಗಿ ಹಾವೇರಿಯವರು ಮತ್ತೆ ರಾಣಿಬೆನ್ನೂರು ಇವರೆಲ್ಲ ಜನರು ಸಹ ಕರ್ನಾಟಕದ ಏಕೈಕ ಅಂದ್ಬಿಟ್ಟು ನಾವೆಲ್ಲರೂ ಒಟ್ಟಿಗೆ ಇದೀವಿ. ನಾವೆಲ್ಲ ಕನ್ನಡಿಗರು ಒಟ್ಟಿಗೆ ಕಾಣ್ತಾ ಇದೀವಿ. ನೋಡಿ, ತುಂಬಾ ಗೋವಾಗ್ ಬಂದು ಎಲ್ಲ ಒಟ್ಟಿಗೆ ಆಗಿದ್ದೀವಿ. ಹಾಗೇನೆ ಒಂದ್ ನಿಮಿಷ ಈಗ ಮುಖ್ಯವಾಗಿ ನಮ್ಮ ಅಣ್ಣ ಮೈಸೂರು ಬಗ್ಗೆ ಮಾತಾಡ್ಬಿಡ್ತೀನಿ. ಮುಖ್ಯವಾಗಿ ಏನು ಅಂತಂದ್ರೆ, ಈಗ ಹಾವೇರಿ ಪಕ್ಕ ನಮ್ಮ ಜಯಪ್ಪ ಹೊನ್ನಾಳಿ ಅವರು ಹುಟ್ಟಿದಂತ ಒಂದು ಊರು. 1ನೇ ತಾರೀಕು ಅಲ್ಲಿ 31ನೇ ತಾರೀಕು ಒಂದು ಸಮ್ಮೇಳನ ನಡೀತಾ ಇದೆ, ರಾಜ್ಯ ಮಟ್ಟದ ಸಮ್ಮೇಳನ. ನಿಮ್ಮ ಹಾವೇರಿನ ಒಂದು ತಾಲೂಕಿನ ಮಟ್ಟದಲ್ಲಿ ನಡೀತಾ ಇದೆ. ಬಹಳ ಖುಷಿ ಆಗುತ್ತೆ. ಅದಕ್ಕೆ ನಮ್ಮ ಮೈಸೂರಿನ ಜಯಕವಿ ಅಂತ ಜಯಪ್ಪ ಹೊನ್ನಾಳಿ ಅವ್ರನ್ನ ಅಧ್ಯಕ್ಷರು ಮಾಡಿರೋದು. ನಾನು ಕೂಡ ಹೋಗ್ತಾ ಇದ್ದೀನಿ, ನನಗೂ ಕೂಡ ಆಹ್ವಾನ ಇದೆ. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ಆಯ್ತು, ಓಕೆ 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 ಓಕೆ. ನೋಡ್ತಾ ಇದ್ದೀರಾ ನೋಡಿ, ನಮ್ಮ ಕನ್ನಡಿಗರು ಅಂತಂದ್ರೆ ಎಲ್ಲಿದ್ರು ನಾವು ಒಪ್ಕೋತೀವಿ. ಹಾಗಾಗಿ ಕನ್ನಡಿಗರ ಹಿತಾಸಕ್ತಿ ನಮಗೆ ಮುಖ್ಯ ಆಗಿರುವಂಥದ್ದು. ಜೊತೆಗೆ 31ನೇ ತಾರೀಕು ಬಂದು ಹಾವೇರಿ ಪಕ್ಕ ಒಂದು ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಶರಣ ಸಾಹಿತ್ಯ ಪರಿಷತ್ತಿನಿಂದ ಒಂದು ಸಮ್ಮೇಳನ ಕೂಡ ನಡೀತಾ ಇದೆ. ಹಾಗಾಗಿ ಅಲ್ಲಿ ನಮ್ಮ ಮೈಸೂರಿನ ಜಯಕವಿ, ಮತ್ತೊಂದು ಕುವೆಂಪು ಅವರ ನೆನಪಿನರ್ಥ ಇರುವಂಥ ಮತ್ತೊಬ್ಬ ಕವಿ ಅಂತಂದರೆ ನಮ್ಮ ಜಯಪ್ಪ ಹೊನ್ನಾಳಿ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ಕೂಡ ಅವರು, ಜಿಲ್ಲಾ ಅಧ್ಯಕ್ಷರು. ಅಲ್ಲಿ ನಡೀತಾ ಇರುವಂಥ ಒಂದು ಹಾವೇರಿಗೆ ನನ್ನ ಕೂಡ ಆಹ್ವಾನ. ಭಾಳ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಜಯಪ್ಪ ಹೊನ್ನಾಳಿ ಅವರ ಅಧ್ಯಕ್ಷತೆಯಲ್ಲಿ. ಹಾಗೂ ಎಲ್ಲ ಕನ್ನಡಿಗರು ಕೂಡ ಅವತ್ತು ಅಲ್ಲಿ ಬರುವಂಥ ಒಂದು ಒಳ್ಳೇದಾಗಲಿ, ಸೇರುವಂಥದ್ದು ಆಗಲಿ ಅನ್ನೋದು ಕೂಡ. ಹಾಗೆ ನಾವು ಆಗಲಿ ನೆನ್ನೆ ನೋಡೋದಂಥ ಇದು ಡಾಲ್ಫಿನ್ ವ್ಯೂ ಇದು ಪಾಯಿಂಟು. ಹಾಗಾಗಿ ತಾವು ಈ ಒಂದು ವ್ಯೂ ಕೂಡ ನೋಡ್ಬೋದು ಇಲ್ಲಿ. ಎಸ್, ತಮ್ಮ ಹೀರೋ ಒಬ್ಬರಿದ್ದಾರೆ. ನೆಕ್ಸ್ಟು ಟೆಲಿವಿಷನ್ ಸೀರಿಯಲ್ ಹೀರೋ ಆಗಿ ರವೀಣ ಅಲ್ಲ, ಗಿರಿ ಹೋಟ್ಲು ಅಂದರೆ ಮಲ್ಲೇಶ್ವರದಲ್ಲಿ ಗಿರಿ ತಟ್ಟೆ ಇಡ್ಲಿ. ಕ್ರಾಂತಿವೀರ ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರು ಬಂದಿದ್ದಾರೆ. ಓಹೋ. ಆಮೇಲೆ ತಟ್ಟೆ ಇಡ್ಲಿ ಅಂತ ಫೇಮಸ್. ಸೊ ಅವ್ರು ಆದಿ ಕಾಲದಿಂದ ಒಂದು 40-50 ವರ್ಷದಿಂದ ಅವ್ರು ಹಿರಿಕರು ಮಾಡ್ಕೊಂಡಿರೋದು. ಹೌದು. ಮಲ್ಲೇಶ್ವರಂ ಅಲ್ಲಿ ರುಚಿಯಲ್ಲಿ ಯಾವುದೇ ವಿಧವಾದ ಕಾಂಪ್ರಮೈಸ್ ಇಲ್ಲ. ಆಮೇಲೆ ಕೊಡುವ ಕ್ವಾಲಿಟಿ ಅಷ್ಟೇನೆ, ಕ್ವಾಲಿಟಿಯಲ್ಲಿ ಹೆಚ್ಚಿನ ಕ್ವಾಲಿಟಿ ಕೊಡ್ತಾರೆ. ಏನಕ್ಕೆ ಅಂದ್ರೆ ಬನ್ನಿ ಹಂಗೆ ಮಾತಾಡ್ತೀನಿ. ಆಟೋರು, ಕಾರ್ಮಿಕರು, ಸ್ನೇಹಿತರು, ಮತ್ತೆ ವೆಲ್ವಿಷರ್ಸ್, ಹಿರಿಕರು, ವಯಸ್ಸಾದವರು, ಕೂಲಿಕಾರ ಎಲ್ಲರೂ ಬರ್ತಾರೆ ಅಂತ. ದರ ಕಡಿಮೆ ಆದ್ರೆ ತೃಪ್ತಿಯಾಗಿ. ಆಮೇಲೆ ನೆನ್ನೆ ಅಧ್ಯಕ್ಷ ನೆನ್ನೆ ಕೂಡ ಅವ್ರನ್ನ ಮಾತಾಡಿದ್ರು. ಅಪ್ಪಿಂದನೇ ಅಪ್ಪಾಜಿಯವರು ಡಾಕ್ಟರ್ ರಾಜ್ಕುಮಾರ್ ಅವರು ತಿಂಡಿನ ತಗೋತೀರಂತೆ. ಅದ್ ಏನ್ ಹೇಳ್ತೀರಾ ಗಿರಿಣ? ಚಂದ್ರ ಅಂತ ಇದ್ದಾರೆ, ಅವ್ರ ಹತ್ರ ಕಾಲ್ ಸೂಪು ಇದೆಲ್ಲ ತರ್ಸ್ಕೊಳ್ಳೋರು. ತಟ್ಟೆ ಇಡ್ಲಿ ನಾನು ಹತ್ರ ತರ್ಸ್ಕೊಳ್ಳೋದು. ಮಮ್ಮಟಿ ಬಂದ್ರೆ ಮಮ್ಮೂಟಿ, ಹೌದು, ಕೇರಳ. ಓಕೆ ಓಕೆ ಓಕೆ. ಯಾಕೆ ನೋಡಿ ಒಂದು ಹೇಳಿ. ಮಲ್ಲೇಶ್ವರದಲ್ಲಿ ಕಾಲ್ ಸೂಪ್ ಹೋಟ್ಲು, ಬಿರಿಯಾನಿ ಮನೆ ಅಂತ. ಓಕೆ. ಅಲ್ಲಿ ನಮಗೂ ಸಿನಿಮಾ ನೆಟ್ರುಗಳೆಲ್ಲ ಬರ್ತಾ ಇದ್ರು. ಹಾಗೆ ಹಂಸಲೇಖರು ಹೋಗಿ ಬಂದು ತಗೊಳ್ಳೋರು. ಚಿರು ಅವರು ಏನೋ ಬಂದಿರೋದು. ಮತ್ತೆ ಅಂಬರೀಶ್ ಅವ್ರಿಗೆ ಕಬಾಬ್, ನಮ್ಮ ಹೋಟ್ಲು ಬಹಳ ಕಬಾಬ್ ತುಂಬಾ ಇಷ್ಟ ಆಗ್ತಾ ಇತ್ತು. ಒಬ್ರು ಹುಡುಗರು ಕಳ್ಸೋರು, ಬರಕ್ಕಾಗಲ್ಲಪ್ಪ ಬಂದು ಯಾವ್ದು ಹೋಟ್ಲ್ ನಿಮ್ದು? ನಮ್ದು RVR ಬಿರಿಯಾನಿ. RVR. ಓಕೆ ಓಕೆ ಓಕೆ.
ಎಲ್ಲ ಸ್ಟ್ಯಾಚು ಪಕ್ಕದಲ್ಲೇನೆ. ಹಾ 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 ಅಪ್ಪು ಅವರು ನಾವು ಎಲ್ಲ ಆಪ್ತಾರೆ. ಓಕೆ. ಅವ್ರ ಮನೆದು ಹಾ ಹಾ ಕಂಪ್ಲೀಟ್ ಶೂಟಿಂಗ್ ಏನ್ ಬೇಕಾಯ್ತು ಮಸಾಲೆ ಪದಾರ್ಥಗಳೆಲ್ಲ ನಾವೇ ರುಬ್ಕೊಡ್ತಾ ಇದ್ದಿದ್ದು. ಹಾ 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 ನಮ್ದು ಫ್ಲೋರ್ ಮಿಲ್ ಇದೆ. ಓಕೆ. ಕೆಳಗಡೆ ಹಾ ಹಾ ಜಾರ್ತದ, ಸಿಕ್ಕಾಬಟ್ಟೆ ಜಾರ್ತದೆ. ಹಿಡ್ಕೊಳ್ಳೇಬೇಕಣ್ಣ, ಜಾರ್ತದೆ ಅಣ್ಣ. ಬಿಡಿ ನನ್ಗೇನು ಬಿಡಿ ನನ್ ಗ್ರಿಪ್ಪಲ್ಲಿದ್ದೀನಿ. ಮನೆದು ಹಾ ಹಾ ಗ್ರೈಂಡಿಂಗ್ ಎಲ್ಲ ನಾವೇ ಮಾಡ್ಕೊಡ್ತಾ ಇದ್ದೀವಿ. ಹಾ 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 ವರದಪ್ಪ ಅವರು ಹಾ ಮನೆಯವ್ರು ಬರೋರು ಅಮ್ಮ ಬಂದು ಎಲ್ಲ ಜವಾಬ್ದಾರಿನಪ್ಪ, ನಾವು ದೊಡ್ಡ ಮನೇಲಿ ಯಾರನ್ನ ಒಬ್ರು ತಗೊಬೇಕು ಅಂತೇಳಿ ಅಮ್ಮ ಬಂದು ಎಲ್ಲ ಬೀಸ್ಕೊಂಡು ಪುನೀತ್ ರಾಜ್ಕುಮಾರ್ನ ಕರ್ಕೊಂಬರೋರು. ಹಾ ಹಾ ಅವಾಗ ಪುನೀತ್ ಸರ್ ಎಷ್ಟು ವಯಸ್ಸಿತ್ತು? ಅವಾಗ ಒಂದು 5 ವರ್ಷ ಅಷ್ಟೇನಾ? ಅಷ್ಟೇ. ಓಹೋ ಹೋ ಹೋ 5 ವರ್ಷ. ಅವಾಗ 2 ನಕ್ಷತ್ರ ಆ ಮೂವಿ ಎಲ್ಲ ಮಾಡಿದ್ರೆ ನಮ್ಮ ಪುನೀತ್ ಸರ್. ಅದಕ್ಕಿಂತ ಮುಂಚೆ ಕರ್ಕೊಂಬರೋರು. ಹಾ ಹಾ ಆಮೇಲೆ ಸೈಕಲ್ ಅಲ್ಲಿ ಬರೋರು. ಓಕೆ. ಮಲ್ಲೇಶ್ವರ ಸೈಕಲ್ ಹಾಕೋರು. ಹೋರಾಟಗಾರರು ಕನ್ನಡಿಗರನ್ನ ಬ್ರಿಟಿಷರು ಆಗ್ತಿದ್ದಂತಹ ಸೆಲ್ ಇದು. ನಮಗೆ ಅದು